ತರಕಾರಿ ಎಲ್ಲ ತೊಳೆದಿಟ್ಟಿನಿ. ಇವೆಲ್ಲ ಒಂದು ಕಡೆಗೆ ಡಬ್ಬಿದಾಗ ಹಾಕಿಡಬೇಕು ಅಂತ ಹೇಳಿ ಇಟ್ಟಿನ್ರಿ. ನಮಸ್ಕಾರ ಗೆಳತಿಯರೇ, ರಸಪ್ರಭಾ ಮಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ರವಿವಾರ ಅದ ರೀ. ಇವತ್ತಿನ ದಿನ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ಈ ವಿಡಿಯೋದಾಗ ತೋರಿಸ್ತೀನಿ. ಹಾಗೆ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ತರಕಾರಿ ಎಲ್ಲ ತೊಳೆದಿಟ್ಟಿನ್ರಿ. ಹಣ್ಣುಗಳೆಲ್ಲ ಈ ಥರ ಬಾಸ್ಕೆಟ್ನಲ್ಲಿ ಹಾಕಿಟ್ರೆ ಚಲೋ ಇರ್ತಾವ ಅಂತೇಳಿ. ಈಗ ಮೆಣಸಿನ್ಕಾಯಿ ಎಲ್ಲ ಈ ತೊಳೆದು ಸ್ವಲ್ಪ ಗಾಳಿಗೆ ಆರಾಕಿಟ್ರೆ ತರಕಾರಿ ಚಲೋ ಇರ್ತದ ಅಂಥೇಳಿ ನಾನು ಈ ಥರ ಒಂದು ಬಟ್ಟೆದಾಗ ಹಾಕಿಡ್ತೀನಿ. ಈಗ ನಾನು ಇದನ್ನೆಲ್ಲ ಫ್ರಿಜ್ಜಿನಾಗ ಹಾಕಿಡ್ತೀನಿ. ಈಗ ಅವೆಲ್ಲ ಸೂಟ್ ಇಡೋ ತನಕ ತರಕಾರಿ ಎಲ್ಲ ಸೂಟ್ ಇರೋ ತನಕ ಈ ಮೊಟ್ಟೆಗಳು ಕುದಿಸ್ಲಾಕ ಬರ್ತದ ಅಂಥೇಳಿ ಒಂದು 4 ಮೊಟ್ಟೆಗಳನ್ನೆಲ್ಲ ಕುದಿಸಿಡ್ಲತ್ತೀನಿ. ಯಾಕಂದರೆ ಇವತ್ತು ಮೊಟ್ಟೆ ಸಾರು ಮಾಡಬೇಕು ಅಂಥೇಳಿ. ಈಗ ತರಕಾರಿ ಎಲ್ಲ ನಾನು ಈ ಥರ ಜೋಡಿಸಿಡ್ತೀನಿ ರೀ. ಒಂದು ಬಾಸ್ಕೆಟ್ ಇರ್ತದಲ್ಲ, ಫ್ರಿಜ್ಜಿನಾಗೆ ಕೊಟ್ಟಿರುವಂಥ ಬಾಸ್ಕೆಟು, ಅದರದಾಗ ಪೇಪರ್ಗಳನ್ನೆಲ್ಲ ಹಾಕಿ ಅದ್ರ ಮೇಲೆ ತರಕಾರಿ ಎಲ್ಲ ಇಡ್ತೀನಿ. ಅಂದರೆ ಅದು ಹಸಿ ಇರಬಾರ್ದ್ರಿ, ಒಣಗಿದಂಗೆಲ್ಲ ಬಟ್ಟೆಲಿಂತ ಚೆನ್ನಾಗಿ ಸೂಟಿ ನಂತರ ಅವೆಲ್ಲ ಹಾಕಿಡಬೇಕು. ಬೆಂಡೆಕಾಯಿ ಅಲ್ಲಿ ಯಾವುದೇ ಥರದ ತರಕಾರಿ ಎಲ್ಲ ಹಸಿ ಇರಬಾರ್ದು, ಚೆನ್ನಾಗಿ ಒಣಗಿಸಿ ನಾನು ಯಾವಾಗೂ ತರಕಾರಿ ಎಲ್ಲ ತೊಳೆದಿಡ್ತೀನಿ ರೀ. ತೊಳೆದ್ಮ್ಯಾಕ ಚೆನ್ನಾಗಿ ಒರೆಸಿ ಮಾಡಿನೇ ಇಡ್ತೀನಿ. ಹಾಗಿದ್ರೆ ತರಕಾರಿಗಳು ಯಾವುದೇ ಕೆಡಂಗಿಲ್ಲ ಅಂಥೇಳಿ. ಹಾಗೆ ಮತ್ತು ಫಾಸ್ಟಾಗಿ ಬೇಕು ಅಂತಂದರೆ ತೊಳೆಲ್ದೆ ಇಟ್ಟಿದ್ದೀವಿ ಅಂತಂದರೆ ಬೇಗ ಅಡುಗೆ ಮಾಡ್ಲಿಕ್ಕೆ ಬರೋಂಗಿಲ್ಲ. ಈ ಥರ ತೊಳೆದಿಟ್ರೆ ಫಾಸ್ಟಾಗಿ ಅಡುಗೆ ಕೂಡ ಮಾಡ್ಲಿಕ್ಕೆ ಬರ್ತದೆ ರೀ. ಟೈಮ್ ಕೂಡ ನಮಗೆ ಸೇವ್ ಆಗ್ತದೆ. ಹಾಗೆ ಈಗ ಮೆಣಸಿನ್ಕಾಯಿ ಕೂಡ ಅಷ್ಟೇ, ತುಂಬುಗಳನ್ನೆಲ್ಲ ತೆಗಿತೀನಿ ರೀ. ತುಂಬುಗಳಿದ್ರೆ ಅದನ್ನು ಕೂಡ ತುಂಬುಗಳಿಂದ ಮೆಣಸಿನ್ಕಾಯಿಗಳು ಕೂಡ ಕೆಡ್ತದೆ. ಹಾಗಾಗಿ ನಾನು ಎಲ್ಲ ತುಂಬುಗಳೆಲ್ಲ ತೆಗೆದು ಅದಕ್ಕೂ ಕೂಡ ಒಂದು ಡಬ್ಬಿದಾಗ ಕೆಳಗಡೆ ಒಂದು ಪೇಪರ ಇಲ್ಲ ಟಿಶ್ಯೂ ಪೇಪರನ್ನು ಹಾಕಿ ಅದರ ಮೇಲೆ ಮೆಣಸಿನ್ಕಾಯಿಗಳನ್ನೆಲ್ಲ ಹಾಕ್ತೀನಿ. ಸ್ವಲ್ಪ ಕಟ್ಟಾಗಿರುವಂಥ ಮೆಣಸಿನ್ಕಾಯಿ ಇರ್ತಾವಲ್ಲ, ಒಂದೊಂದು ಮುರಿದಿವು ಇರ್ತಾವಲ್ರಿ, ಅವೇನು ಮಾಡ್ತೀನಿ ಒಂದು ಕಡೆಗೆ ಸಪ್ರೇಟಾಗಿ ತೆಗೆದಿಟ್ಟು ಡೈಲಿ ಯೂಸ್ ಮಾಡುವ ಸಲುವಾಗಿ ಬೇಕಾಗ್ತದಲ್ಲ ಅವು ಸ್ವಲ್ಪ ಮೇಲ್ಗಡೆನೇ ತೆಗೆದಿಡ್ತೀನಿ. ಈಗೆಲ್ಲ ತುಂಬುಗಳನ್ನೆಲ್ಲ ತೆಗೆದು ಈಗ ಇಡ್ಲತ್ತೀನಿ ನೋಡ್ರಿ. ಹಾಗೆ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ರೀ. ಈಗ ನೋಡ್ರಿ, ಎಲ್ಲ ಈ ಥರ ಚಿಕ್ಕದಾಗಿರುವಂಥ ಮೆಣಸಿನ್ಕಾಯಿ ಎಲ್ಲ ಇವು ಒಂದು ಕಡೆ ತೆಗೆದಿಡ್ತೀನಿ. ಈಗ ನೋಡ್ರಿ, ಮೊಟ್ಟೆಗಳನ್ನೆಲ್ಲ ಕುದಿಲತ್ತವ್ರಿ. ಈಗ ಇದನ್ನು ಸ್ಟೋವ್ ಆಫ್ ಮಾಡ್ತೀನಿ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು ನಿಮಗೆ ಹೇಳ್ತಾ ಇದ್ದೀನಿ. ಟೊಮೆಟೊ ತೊಗೊಂಡೀನಿ ರೀ, 3 ಟೊಮೆಟೊಗಳು ತೊಗೊಂಡೀನಿ. ಬೆಳ್ಳುಳ್ಳಿ ತೊಗೊಂಡೀನಿ ರೀ, 1 ಗಡ್ಡೆ ದೊಡ್ಡದು ಗಡ್ಡೆ ಅಷ್ಟು. ಮತ್ತು ಅಲ್ಲ ತೊಗೊಂಡೀನಿ, ಅದು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡೀನಿ. ಈರುಳ್ಳಿ ತೊಗೊಂಡೀನಿ ರೀ, 1 ಗಡ್ಡೆ ಅಷ್ಟು. ಹಾಗೆ ಕೊಬ್ಬರಿ ತೊಗೊಂಡೀನಿ ರೀ, 1 ಗುಂಡು. ಒಂದು 4 ಮೆಣಸಿನ್ಕಾಯಿ. ಇದು ನಿಮ್ಗೆ ಇಷ್ಟ ಇದ್ದರೆ ಹಾಕಿರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಈಗ ಇದನ್ನೆಲ್ಲ ಹುರ್ಕೊಬಂಡ್ರೂ ನಡೀತದೆ, ಇಲ್ಲಂತಂದ್ರೆ ಹಾಗೆ ಮಿಕ್ಸಿದಾಗ ಕೂಡ ರುಬ್ಕೊಂಡ್ರೂ ನಡೀತದೆ. ಹಾಗೆ ಧನಿಯಾ, ಪತ್ತ, ಚಕ್ಕಿ, ಲವಂಗ, ಇಲೈಚಿ ಇವುಗಳು ಕೂಡ ಚೆನ್ನಾಗಿ ಎಣ್ಣೆದಾಗ ಫ್ರೈ ಆಗೋ ತನಕ ಹುರಿಬೇಕು. ಈಗ ಮೊದಲಿಗೆ ನಾನು ಕಡಾಯನ್ನು ಇಡ್ತಾ ಇದ್ದೀನಿ. ಇದೆಲ್ಲ ಮಸಾಲನೆಲ್ಲ ಹುರಿಯುವ ಸಲುವಾಗಿ, ಅಂದರೆ ಜಾಸ್ತಿ ಹುರಿಯೋದೇನು ಬೇಕಾಗಂಗಿಲ್ಲ, ಒಂದೊಂದಾಗಿ ಹುರಿಬೋದು. ಅಂದರೆ ಸ್ವಲ್ಪ ಬೆಚ್ಚಾಗಿದ ನಂತರ ಒಂದೊಂದಾಗಿ ಹಾಕಿ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಹುರಿಬೇಕ್ರಿ. ಅಂದರೆ ಸ್ವಲ್ಪ ಬೆಚ್ಚಗಾದರೆ ಸಾಕು, ಜಾಸ್ತಿ ಏನು ಹುರಿಯೋದು ಬೇಕಾಗಿಂಗಿಲ್ಲ. ಎಲ್ಲ ಒಟ್ಟಿನಾಗೆ ಹುರಿಬೇಕು. ಇದು ಒಂಥರ ನಾವು ಯಾವಾಗಲೂ ಒಂದೊಂದು ಕೆಂಪು ಕಲರ್ ಆಗೋ ತನಕ ಹುರಿತೇವಲ್ಲ, ಹಾಗೇನಿಲ್ಲ. ಇದು ಈಗ ಬೇರೆ ಥರನೇ ನಾನು ಈಗ ಮೊಟ್ಟೆ ಸಾರನ್ನು ಮಾಡ್ತಾಯಿದ್ದೀನಿ. ಇದು ತುಂಬ ಫಾಸ್ಟಾಗಿ ಮಾಡಬಹುದು ಇದು ಈ ಥರ ಅಡುಗೆ. ಹಾಗಾಗಿ ಎಲ್ಲ ಒಂದೇ ಸರ್ತಿಗೆ ನಾನು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕನೇ ಹುರಿತೀನಿ. ಇದಕ್ಕೇನು ಎಣ್ಣೆ ಅದು ಹಾಕಂಗಿಲ್ಲ ರೀ, ಹಾಗೆ ಹುರಿತೀನಿ. ಈಗ ಮೊಟ್ಟೆಗಳನ್ನೆಲ್ಲ ಮೇಲ್ಗಡೆಯಿಂದ ಸಿಪ್ಪೆಗಳನ್ನೆಲ್ಲ ತೆಗ್ದೀನಿ ನೋಡ್ರಿ. ಈಗ ಸಿಪ್ಪೆ ತೆಗೆದ ನಂತರ ಇದು ಯಾವ ಥರ ಬೇಕೋ ಆಕಾರದಾಗ ನಾವು ಕಟ್ ಮಾಡ್ಕೋಬೋದು. ಈಗ ಕಟ್ ಮಾಡ್ಕೊಂಡಾಗ ನಾವು ಏನು ಮಸಾಲೆ ಏನು ಇರ್ತದಲ್ಲ ಅದ್ರದಾಗ ಫ್ಲೇವರ್ ಹೋಗ್ತದೆ ಅಂಥೇಳಿ ಈ ಥರ ಕಟ್ ಮಾಡ್ಕೋಬೇಕು. ಎಲ್ಲನೂ ಕಟ್ ಮಾಡ್ಕೊಂಡು ಸ್ವಲ್ಪನೇ ಒಂದು ಕಡಾಯಿ ಇಟ್ಕೊಂಡು ಅದು ಸ್ವಲ್ಪ ಬೆಚ್ಚಗಾಗಿದ ನಂತರ ಎಣ್ಣೆ ಹಾಕಬೇಕ್ರಿ. ಅಂದ್ರೆ ಸ್ವಲ್ಪನೇ ಎಣ್ಣೆ ಹಾಕಬೇಕು. ಈಗ ನೋಡ್ರಿ, ಈ ಥರ ನಾನು ಕಟ್ ಮಾಡ್ಕೊಂಡೀನಿ. ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ.
ಈಗ ಈ ಎಣ್ಣೆದಾಗ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಹಾಕ್ಲತ್ತೀನಿ ರೀ. ನಂತರ ಒಂದು ಅರ್ಧ ಚಮಚದಷ್ಟು ಖಾರ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊಟ್ಟೆಗಳನ್ನೆಲ್ಲ ಹಾಕಿ ಸ್ವಲ್ಪ ಎಣ್ಣೆದಾಗ ಕಲಿಸ್ಬೇಕ್ರಿ. ಗ್ಯಾಸ್ ಆಫ್ ಮಾಡಿ ಆಮೇಲೆ ಇವೆಲ್ಲ ಚೆನ್ನಾಗಿ ಕಲಿಸ್ರಿ. ಜಾಸ್ತಿ ಏನು ಎಣ್ಣೆದಾಗ ಫ್ರೈ ಮಾಡೋದು ಬೇಡ, ಇಷ್ಟೇ ಸ್ವಲ್ಪನೇ ಬೆಚ್ಚಗಾದರೆ ಸಾಕ್ರಿ. ಈಗ ಇದನ್ನೆಲ್ಲ ನಾನು ಈ ಥರ ಚೆನ್ನಾಗಿ ಕಲಿಸಿ ಒಂದು ಸೈಡ್ನಲ್ಲಿ ಇಟ್ಬಿಡ್ತೀನಿ ರೀ. ಈಗ ಇದಕ್ಕೆ ನಾ ಏನು ಮಸಾಲೆ ಎಲ್ಲ ಹುರ್ಕೊಂಡು ಇಟ್ಟಿನಲ್ಲ ಅದೆಲ್ಲ ಮಿಕ್ಸಿ ಜಾರ್ನಾಗ ಹಾಕಿ ನುಣ್ಣಗೆ ರುಬ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕಬೇಕು. ನೀರು ಹಾಕಿ ರುಬ್ಬಿದಾಗ ಸ್ವಲ್ಪ ಚೆನ್ನಾಗಿ ರುಬ್ತದ್ರಿ, ಅಂದರೆ ಬರೀಕಾಗಿ ರುಬ್ತದ. ಸ್ವಲ್ಪನೇ ನೀರು ಹಾಕಬೇಕು. ಈಗ ನೋಡ್ರಿ ಇದು ಆಗಿದೆ, ಈ ಥರ ಆಗಬೇಕು. ಇದ್ರದಾಗೆ ನಾವೆಲ್ಲ ಬೆಳ್ಳುಳ್ಳಿ ಅವೆಲ್ಲ ಹಾಕಿದೆಲ್ಲ ಈಗ ಒಗ್ಗರಣೆಗೆ ಏನೂ ಬೇಕಾಗಂಗಿಲ್ಲ ರೀ. ಎಣ್ಣೆ ಹಾಕಬೇಕು. ಒಂದು ಕಡಾಯಿ ಚೆನ್ನಾಗಿ ಗರಮ್ ಆಗಿದ ನಂತರ ಎಣ್ಣೆ ಹಾಕಬೇಕು. ನಮಗೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆಯನ್ನು ಹಾಕಿನಿ ರೀ. ಈಗ ಒಂದು ಎಲೆ, ಒಂದು ಚಕ್ಕೆ, ಒಂದು ಲವಂಗ, ಒಂದು ಇಲೈಚಿ ಇದನ್ನೆಲ್ಲ ಹಾಕಿನಿ. ಸ್ವಲ್ಪನೇ ಬೆಚ್ಚಗಾಲ್ರಿ. ಇದಕ್ಕೆ ಸ್ವಲ್ಪ ಅರಿಶಿಣ, ಒಂದು ಅರ್ಧ ಚಮಚದಷ್ಟು ಅರಿಶಿಣ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ಅಂದರೆ ನಾನು 4 ಚಮಚದಷ್ಟು ಖಾರನ ಹಾಕ್ಲತ್ತೀನಿ ರೀ. ಇದು ಎಣ್ಣೆದಾಗ ಹಾಕಿದಾಗ ಕಲರ್ ಕೂಡ ಚಲೋ ಬರ್ತದೆ ರೀ, ಅಂದ್ರೆ ಕೆಂಪು ಕಲರ್ ಆಗಿ ಕಾಣಿಸ್ತದ ಅಂಥೇಳಿ ಎಣ್ಣೆದಾಗ ಹಾಕಬೇಕ್ರಿ ಖಾರ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ಉಪ್ಪು ಹಾಕಬೇಕು. ಹಾಗೆ ಚಿಕನ್ ಮಸಾಲಾನ ತೊಗೊಂಡಿನಿ ರೀ, ಇದು ಒಂದು 2 ಚಮಚದಷ್ಟು ಇತ್ತು, ಅದನ್ನು ಕೂಡ ಹಾಕ್ಲತ್ತೀನಿ. ಯಾವಾಗಲೂ ನಾವು ಡೈಲಿ ಮನೆಗೆ ಯಾವುದು ಮಸಾಲ ಯೂಸ್ ಮಾಡ್ತೀವಲ್ಲ ಅದೇ ಹಾಕ್ತಿದ್ದೆ. ಈ ಸಲ ಬೇರೆ ಇರಲಿ ಅಂಥೇಳಿ, ಟೇಸ್ಟ್ ಕೂಡ ಚೇಂಜ್ ಆಗಲಿ ಅಂಥೇಳಿ ಈಗ ನಾನು ಚಿಕನ್ ಮಸಾಲ ಪೌಡ್ರನ್ನು ಹಾಕ್ಲತ್ತೀನಿ. ಈಗ ನಾವೇನು ರುಬ್ಕೊಂಡಿದ್ದೀವಲ್ಲ ಎಲ್ಲ ಮಸಾಲ, ಅದನ್ನು ಈಗ ಒಟ್ಟಿನೆಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕ್ರಿ. ಇದಕ್ಕೆ ಇನ್ನೂ ಅದು ನಾವೇನು ರುಬ್ಕೊಂಡಿರುವಂಥ ಮಿಕ್ಸಿದಾಗ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ತೊಳೆದು ಇದ್ರದಾಗ ಹಾಕಿ, ನಿಮ್ಗೆ ಎಷ್ಟು ಬೇಕಾಗ್ತದೋ ನೀರು ಅಷ್ಟು ಮಾತ್ರನೇ ಹಾಕಬೇಕು. ಅಂದರೆ ಈಗ ಹಾಕಬಾರ್ದು. ಇದನ್ನೆಲ್ಲ ಈಗ ನಾನು ಮಿಕ್ಸಿ ಜಾರ್ ಮಾತ್ರನೇ ತೊಳೆದು ಈಗ ಹಾಕ್ಲತ್ತೀನಿ ನೋಡ್ರಿ. ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಟ್ಟಿದಾಗ ಅದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡ್ತದ್ರಿ. ಅದು ಎಣ್ಣೆ ಬಿಟ್ಟಿದಾಗ ನಮಗೆ ನೀರು ಎಷ್ಟು ಬೇಕು, ಅಂದರೆ ನಾವು ಮೊಟ್ಟೆಗಳು ಎಷ್ಟು ತೊಗೊಂಡಿರ್ತೀವೋ ಅಷ್ಟು ನೀರು ಕೂಡ ಜಾಸ್ತಿ ಹಾಕಬೇಕು. ನಾವು ಏನು ತೊಗೊಂಡಿದ್ದೇವಲ್ಲ ಕ್ವಾಂಟಿಟಿ ಕೂಡ ಜಾಸ್ತಿ ಆಗಬೇಕು. ಅಂದರೆ ನಾವು ಏನು ರುಬ್ಕೊಂಡಿರುವಂಥ ಮಸಾಲೆಗಳನ್ನೆಲ್ಲ ನಾವು ಉಳ್ಳಾಗಡ್ಡಿ ಆಗಲಿ ಟೊಮೆಟೊ ಆಗಲಿ ಎಲ್ಲ ತೊಗೊಂಡಿದ್ದೇವಲ್ರಿ, ಅವು ಎಷ್ಟು ಬೇಕೋ ಅಷ್ಟು ನೋಡಿ ನಾವು ಮೊಟ್ಟೆ ಎಷ್ಟು ಇರ್ತಾವೆ ಅದ್ರ ತಕ್ಕ ಹೆಚ್ಚಿಗೆ ಜಾಸ್ತಿ ಮಾಡಿಕೊಂಡು ಹಾಕೋಬೋದು. ಈಗ ನೋಡಿರಿ ಅದು ಕುದಿಯೋ ತನಕ ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ಇಲ್ಲಿ ಮಳೆ ಮಾಡ ನೋಡಿರಿ ಎಷ್ಟೊಂದು ಆಗಿದೆ ಅಂಥೇಳಿ. ಜಾಸ್ತಿ ಮಳೆ ಹೊಂಟಿದ್ರಿ, ಅಂದ್ರೆ ಮಳೆ ಇದ್ದಂಗೆ ಅದ ರೀ. ಬಟ್ಟೆ ಕೂಡ ಒಣಗ್ಲತ್ತಿಲ್ಲ, ಅಷ್ಟೊಂದು ಮಳೆ ಅದ ರೀ. ಮಾಡ ಕೂಡ ಆಗ್ಲತ್ತದ ನೋಡ್ರಿ. ಈಗ ನೋಡ್ಬೋದು, ಈಗ ನಾನು ನೀರು ಕೂಡ ಹಾಕಿನ್ರಿ. ಅದು ನೀರು ಹಾಕಿದ್ದು ಸ್ಕಿಪ್ ಆಗ್ಯದ ಅದು ವಿಡಿಯೋ. ಈಗ ನೋಡ್ರಿ ಈ ಥರ ಆಗ್ಯದ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡೀನಿ. ಅಂದರೆ ಜಾಸ್ತಿ ಯಾರು ತಿನ್ನಂಗಿಲ್ಲ ನಮ್ಮ ಮನೆದಾಗ. ನಾನು, ನನ್ನ ಮಗಳು, ನನ್ನ ಮಗ ಮೂವರೇ ತಿಂತೀವಿ. ನಮ್ಮ ಯಜಮಾನ್ರಂತೂ ತಿನ್ನಂಗಿಲ್ಲ. ಹಾಗಾಗಿ ಸ್ವಲ್ಪನೇ ಮಾಡ್ಲತ್ತೀನಿ ರೀ. ಈಗ ಇದಕ್ಕೆ ಮೊಟ್ಟೆಗಳನ್ನೆಲ್ಲ ಹಾಕ್ತೀನಿ. ಇದು ಒಂಥರ ಚೆನ್ನಾಗಾಗ್ತದೆ. ನೀವು ಭೀ ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡ್ರಿ, ತುಂಬ ಟೇಸ್ಟ್ ಆಗಿರ್ತದೆ ರೀ. ನೀವು ಅಂದರೆ ಫಾಸ್ಟಾಗಿ ಮಾಡುವಂಥ ಅಡುಗೆ ಇದು. ಮೊಟ್ಟೆ ಫಾಸ್ಟಾಗಿ, ಅಂದರೆ ಒಂದೊಂದಾಗಿ ಪದಾರ್ಥ ಏನು ಹುರಿಯೋದು ಬೇಕಾಗಿಲ್ಲಲ್ಲ, ಹಾಗಾಗಿ ಇದು ಫಾಸ್ಟಾಗಿಯೇ ಆಗ್ತದ್ರಿ. ಈಗ ನೋಡ್ರಿ ಕಲರ್ ಕೂಡ ಎಷ್ಟು ಚಲೋ ಬಂದದ ಅಂಥೇಳಿ. ಈಗ ನಾವು ಮೊಟ್ಟೆಗಳನ್ನೆಲ್ಲ ಹಾಕಿ ಒಂದು 2 ನಿಮಿಷ 2-3 ನಿಮಿಷ ಬಿಡ್ತೀನಿ ರೀ. ಅದು ಸ್ವಲ್ಪ ಮೊಟ್ಟೆದಾಗೆಲ್ಲ ಅದು ಫ್ಲೇವರ್ ಹೋಗ್ಲ ಸಲುವಾಗಿ. ಈಗ ನಾನು ಏನು ಮಾಡ್ತೀನಿ, ಕರಿಬೇವು, ಕೊತ್ತಂಬರಿ ಮತ್ತು ಹಾಗೆ ಸೊಪ್ಪು ಕೂಡ ಇತ್ತು, ಅವೆಲ್ಲ ಒಣಗಿಸಿಟ್ಟಿನಿ ರೀ. ಅಂದರೆ ಜಾಸ್ತಿ ತಂದಾಗ ಏನು ಆಗ್ತದಂತಂದ್ರೆ ಒಂದೊಂದು ಸಲ ಹಾಕೋದಿಲ್ಲ ರೀ, ಹಾಗೆ ಉಳಿತದಲ್ಲ. ಅದು ಏನು ಮಾಡ್ತೀನಿ, ಒಂದು ಸಲ ಒಣಗಿಸಿ ಒಂದು ಡಬ್ಬಿದಾಗ ತುಂಬಿಡ್ತೀನಿ. ಆದರೆ ಈ ಥರ ಎಮರ್ಜೆನ್ಸಿ ಮನೆಯದಾಗ ಇದ್ದಿದ್ದಿಲ್ಲ ಅಂತಂದ್ರೆ ಅದನ್ನು ಬಳಸ್ತೀನಿ ರೀ. ಈಗ ನಾವು ಹಾಕ್ತೇವಲ್ಲ, ಈಗ ಸ್ವಲ್ಪ ಕೊತ್ತಂಬರಿ, ಇದು ಕರಿಬೇವು
ಹಾಗೆ ಮೆಂತ್ಯ ಸೊಪ್ಪಿಂದು ಎಲ್ಲ ಒಣಗಿಸಿಟ್ಟಿನಿ ರೀ. ಅದನ್ನೆಲ್ಲ ಈಗ ಹಾಕ್ತೀನಿ. ಇದ್ರದ್ದು ಇವೆಲ್ಲ ಹಾಕಿದಾಗ ಫ್ಲೇವರ್ ಕೂಡ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರ್ತದೆ ರೀ. ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗಂತೂ ಮತ್ತು ಅನ್ನ ಜೊತೆ ಕೂಡ ತುಂಬಾ ಚೆನ್ನಾಗಿರ್ತದೆ. ಈಗ ನೋಡಿರಿ ರೆಡಿ ಆಯಿತು ಮೊಟ್ಟೆ ಸಾರು. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.